ನಮಸ್ಕಾರ ವೀಕ್ಷಕರೇ. ಲೋಕಸಭಾ ಎಲೆಕ್ಷನ್ ಅಖಾಡದಲ್ಲಿರೋ ಮಾಧವಿ ಲತಾ ಹೆಜ್ಜೆ ಹೆಜ್ಜೆಗೂ ಸುದ್ದಿ ಆಗ್ತಾ ಇದ್ದಾರೆ. ಮುಸ್ಲಿಂ ಸಮುದಾಯದ ಪವರ್ಫುಲ್ ವ್ಯಕ್ತಿ ಓವೈಸಿ ವಿರುದ್ಧ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಅಂದಾಗಲೇ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಅದಾದ ಬಳಿಕ ಮಾಧವಿ ಲತಾ ಎತ್ತುತ್ತಾ ಇರೋ ವಿಚಾರಗಳು, ಓವೈಸಿ ವಿರುದ್ಧ ನೀಡ್ತಾ ಇರೋ ಹೇಳಿಕೆಗಳು ಎಲ್ಲವೂ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದ್ವು. ಈಗ ವೋಟಿಂಗ್ ದಿನವೂ ಕ್ರಾಂತಿ ಮಾಡೋ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮಾಧವಿ ಲತಾ. ಮತದಾನ ನಡೆಯೋ ದಿನ ನಾವು ಕೈಕಟ್ಟಿ ಕೂರೋದಿಲ್ಲ ಅಂತ ಹೇಳೋ ಮೂಲಕ ಓವೈಸಿಗೆ ಕೊನೆಯ ಏಟು ಕೊಟ್ಟಿದ್ದಾರೆ. ಇದರ ಮಧ್ಯೆ ಅವರ ಆಸ್ತಿ ಹಾಗೂ ಓವೈಸಿಯ ಆಸ್ತಿ ರಿವೀಲ್ ಆಗಿದ್ದು ಎರಡೂ ಕೂಡ ನಾನಾ ರೀತಿಯ ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಇದೆಲ್ಲದರ ಮಧ್ಯೆ ಸಂದರ್ಶನವೊಂದರ ವೇಳೆ ಅವರು ನಾನು ಮಹಿಳೆಯೇ ಅಲ್ಲ ಅಂತ ಹೇಳಿದ್ದ ವಿಡಿಯೋ ತುಣುಕು ವೈರಲ್ ಆಗಿತ್ತು. ಅದು ನಾನಾ ಚರ್ಚೆಗಳಿಗೂ ಕಾರಣ ಆಗಿತ್ತು. ಈಗ ಅದರ ಸತ್ಯಾಸತ್ಯತೆ ರಿವೀಲ್ ಆಗಿದೆ. ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಅಲ್ಲದೆ ಹಿಜಾಬ್ ವಿಚಾರ ಮುನ್ನೆಲೆಗೆ ಬಂದು ಪರ ವಿರೋಧ ಚರ್ಚೆಗಳಿಗೆ ವೇದಿಕೆಯಾಗಿದ್ದ ಕರ್ನಾಟಕದಲ್ಲಿ ವೋಟಿಂಗ್ ದಿನವೇ ಮತ್ತೊಂದು ಘಟನೆ ನಡೆದಿದೆ. ಅದರ ಬಗ್ಗೆಯೂ ತಿಳಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಹೈದರಾಬಾದ್ ಎಲೆಕ್ಷನ್ ನಲ್ಲಿ ಹೇಗೆಲ್ಲ ಗೋಲ್ಮಾಲ್ ಆಗುತ್ತೆ ಅನ್ನೋದರ ಬಗ್ಗೆ ಈವರೆಗೆ ಮಾಧವಿ ಲತಾ ಸಾಕಷ್ಟು ಉದಾಹರಣೆಗಳನ್ನ ನೀಡಿದ್ರು. ಆ ಪೈಕಿ ಸಾಕಷ್ಟು ಬೂತ್ಗಳಲ್ಲಿ ರೌಡಿಸಂ, ಒತ್ತಾಯದಿಂದ ಮತ ಹಾಕಿಸಿಕೊಳ್ಳೋದು, ಫೇಕ್ ವೋಟಿಂಗ್ ಇದೆಲ್ಲದರ ವಿರುದ್ಧ ದನಿ ಎತ್ತಿದ್ರು. ಈಗ ವೋಟಿಂಗ್ ಡೇ ಹತ್ತಿರ ಆಗ್ತಾ ಇದ್ದಂತೆ ಓವೈಸಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಮಾಧವಿ ಲತಾ. ಮೇ 13ರಂದು ಬೆಳಗ್ಗೆಯಿಂದ ಆಕ್ಟಿವ್ ಇರ್ತೀವಿ, ಎಲ್ಲೂ ಮೋಸ ನಡೆಯದಂತೆ ಕಣ್ಗಾವಲು ಇಡ್ತೀವಿ ಅಂತ ಮಾಧವಿ ಲತಾ ಹೇಳಿದ್ದಾರೆ. ಎಲ್ಲಾ ಬೂತ್ಗಳಲ್ಲೂ ನಮ್ಮ ಬೆಂಬಲಿಗರು ಇರ್ತಾರೆ. ಮತದಾನ ಆರಂಭವಾಗೋ ಟೈಮ್ನಿಂದ ಹಿಡಿದು ಕ್ಲೋಸಿಂಗ್ ಟೈಮ್ ತನಕ ಎಲ್ಲಾ ಮೈನಾರಿಟಿ ಬೂತ್ಗಳಿಗೂ ವಿಸಿಟ್ ಮಾಡ್ತೀವಿ. ಮತದಾನ ಪಾರದರ್ಶಕವಾಗಿ ನಡೀತಾ ಇದೆಯಾ ಇಲ್ವಾ ಅನ್ನೋದನ್ನ ಪರಿಶೀಲನೆ ಮಾಡ್ತೀವಿ. ಬೇರೆ ಬೂತ್ಗಳಲ್ಲಿ ನಕಾರಾತ್ಮಕ ತಂತ್ರ ನಡೆದಿದ್ದು ಗೊತ್ತಾದ್ರೆ ನಮ್ಮವರು ನಮಗೆ ಫೋನ್ ಮಾಡಿ ತಿಳಿಸ್ತಾರೆ. ಅಲ್ಲಿಗೂ ಕೂಡ ವಿಸಿಟ್ ಮಾಡಿ ವಿಚಾರಣೆ ನಡೆಸ್ತೀವಿ. ಯಾವ ಕಾರಣಕ್ಕೂ ಕೈಕಟ್ಟಿ ಕೂರೋದಿಲ್ಲ, ಮೋಸದ ಎಲೆಕ್ಷನ್ ನಡೆಯೋದಕ್ಕೆ ಬಿಡೋದಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಮಾಧವಿ ಲತಾ. 40 ವರ್ಷಗಳಿಂದ ಹೈದರಾಬಾದ್ ಕ್ಷೇತ್ರ ಓವೈಸಿ ಕುಟುಂಬದ ಭದ್ರಕೋಟೆ ಅನ್ನೋದು ಗೊತ್ತಿರೋ ವಿಚಾರವೇ. ಆದ್ರೆ ಅದಕ್ಕೆ ಅಸಲಿ ಕಾರಣ ಏನು ಅನ್ನೋದು ಮಾತ್ರ ಯಾರಿಗೂ ಗೊತ್ತಿರಲಿಲ್ಲ. ಮಾಧವಿ ಲತಾ ಅಖಾಡಕ್ಕೆ ಇಳಿಯೋ ಮುಂಚೆ ಓವೈಸಿ ಮುಸ್ಲಿಮರ ಪ್ರಭಾವಿ ನಾಯಕ ಹಾಗೂ ಕ್ಷೇತ್ರದಲ್ಲಿ ಮುಸ್ಲಿಂ ಜನಸಂಖ್ಯೆ ಹೆಚ್ಚಿರೋದೇ ಕಾರಣ ಅಂತ ಎಲ್ಲರೂ ನಂಬಿದ್ರು. ಆದ್ರೆ ಮಾಧವಿ ಲತಾ ಬಂದ್ಮೇಲೆಯೇ ಅಲ್ಲಿನ ಅಸಲಿ ಚಿತ್ರಣ ಏನು ಅನ್ನೋದು ಜನರಿಗೆ ಗೊತ್ತಾಗ್ತಾ ಹೋಗಿದ್ದು. ಓವೈಸಿ ವಿರುದ್ಧ ಮೇಲಿಂದ ಮೇಲೆ ಆರೋಪ ಮಾಡ್ತಾನೆ ಬಂದಿದ್ದ ಮಾಧವಿ ಲತಾ ಬೋಗಸ್ ವೋಟ್ ಬಗ್ಗೆ ಲೆಕ್ಕ ಸಮೇತ ಬಿಚ್ಚಿಟ್ಟಿದ್ರು. ಎಲೆಕ್ಷನ್ ಆಗಿದ್ರಿಂದ ಇಂಥ ಆರೋಪಗಳು ಕಾಮನ್ ಇದ್ರೂ ಇರಬಹುದು ಅಂತ ಯಾರು ಈ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಂಡಿರಲಿಲ್ಲ. ಆದ್ರೆ ಈ ವಿಚಾರವನ್ನ ಯಾರು ಗಂಭೀರವಾಗಿ ಪರಿಗಣಿಸಬೇಕಿತ್ತೋ ಅವರು ಅದನ್ನ ಗಂಭೀರವಾಗಿ ಪರಿಗಣಿಸಿದ್ರು. ಮಾಧವಿ ಲತಾ ಆರೋಪದ ಸತ್ಯಾಸತ್ಯತೆ ಹುಡುಕಿದ್ದ ಎಲೆಕ್ಷನ್ ಕಮಿಷನ್ಗೆ ಬೋಗಸ್ ವೋಟ್ ಇರೋದು ಕನ್ಫರ್ಮ್ ಆಗಿತ್ತು. ಅದು ಒಂದೆರಡಲ್ಲ, ಬರೋಬ್ಬರಿ 5.41 ಲಕ್ಷ. ಅಷ್ಟು ವೋಟ್ ಡಿಲೀಟ್ ಆಗಿದ್ದೆ ತಡ ಓವೈಸಿಗೆ ಮೊದಲ ಹೊಡೆತ ಬಿದ್ದಂತಾಗಿತ್ತು. ಈಗ ಪೋಲಿಂಗ್ ಡೇ ಕುರಿತು ಮಾಧವಿ ಲತಾ ಹೇಳಿರೋ ಈ ಮಾತು ಕೂಡ ದೊಡ್ಡ ಹೊಡೆತ ಕೊಟ್ಟಂತಾಗಿದೆ. ಯಾಕಂದ್ರೆ ಅಕ್ರಮ ನಡೆಯೋದು ಕನ್ಫರ್ಮ್ ಆದ್ರೆ ಮಾಧವಿ ಲತಾ ವಾಯ್ಸ್ ರೈಸ್ ಮಾಡೇ ಮಾಡ್ತಾರೆ. ಇದರಿಂದ ಗಲಾಟೆ ಶುರುವಾಯ್ತು ಅಂದ್ರೆ ಕಾನೂನಾತ್ಮಕವಾದ ಕ್ರಮಗಳನ್ನ ತೆಗೆದುಕೊಳ್ತಾರೆ. ಒಂದು ವೇಳೆ ಇಷ್ಟೆಲ್ಲ ಆಯ್ತು ಅಂದ್ರೆ ಅಂತಿಮವಾಗಿ ಮತ್ತೆ ಎಲೆಕ್ಷನ್ಗೆ ಹೋಗ್ಬೇಕಾಗತ್ತೆ. ಅರ್ಥಾತ್ ಗೆಲುವು ಕಷ್ಟವಾಗ್ತಾ ಹೋಗುತ್ತೆ ಅನ್ನೋದು ಓವೈಸಿ ಅರಿವಿಗೆ ಬಂದಿದೆ. ರೌಡಿಸಂ ಬಗ್ಗೆ ದನಿ ಎತ್ತಿದ ಮಾಧವಿ ಲತಾಗೆ ಸೂಕ್ತ ಸೆಕ್ಯೂರಿಟಿಯನ್ನ ಒದಗಿಸಲಾಗಿತ್ತು. ಬೋಗಸ್ ವೋಟ್ ಆರೋಪವು ನಿಜವಾಯಿತು. ಪೋಲಿಂಗ್ ಪಾರದರ್ಶಕವಾಗಿ ನಡೆಯೋದಕ್ಕೆ ಕೇಂದ್ರ ಹಾಗೂ ಎಲೆಕ್ಷನ್ ಕಮಿಷನ್ ಸಹಕಾರ ಬೇಕು ಅಂತ ಈ ಹಿಂದೆಯೇ ಮಾಧವಿ ಸರ್ಕಾರಕ್ಕೆ ಮನವಿ ಮಾಡಿದ್ರು. ಈಗ ಖುದ್ದು ಅವರೇ ವಿಸಿಟ್ ಮಾಡ್ತಾ ಇರೋದ್ರಿಂದ ಮತದಾನದ ದಿನ ಹೈದರಾಬಾದ್ನ ಪರಿಸ್ಥಿತಿ ಹೇಗಿರಬಹುದು ಅನ್ನೋ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ. ಇನ್ನೊಂದೆಡೆ ಹೈದರಾಬಾದ್ ಕ್ಷೇತ್ರದ ಪ್ರಮುಖ ಸ್ಪರ್ಧಿಗಳಾಗಿರೋ ಮಾಧವಿ ಲತಾ ಹಾಗೂ ಓವೈಸಿ ಇಬ್ಬರು ತಮ್ಮ ಅಫಿಡವಿಟ್ ನಲ್ಲಿ ಸಲ್ಲಿಸಿರೋ ಆಸ್ತಿ ವಿವರ ರಿವೀಲ್ ಆಗಿದೆ. ಇದು ಎರಡು ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ. ಮಾಧವಿ ಲತಾ ತಮ್ಮ ಆಸ್ತಿ ಮೌಲ್ಯವನ್ನ 221.7 ಕೋಟಿ ಅಂತ ತೋರಿಸಿದ್ದಾರೆ. 27 ಕೋಟಿ ಸಾಲ ತೋರಿಸಿದ್ದಾರೆ. ಇತ್ತ ಓವೈಸಿ 23.8 ಕೋಟಿ ಆಸ್ತಿ ತೋರಿಸಿದ್ರೆ 7 ಕೋಟಿ ರು ಸಾಲ ತೋರಿಸಿದ್ದಾರೆ. ಮಾಧವಿ ಲತಾ 106 ಕೋಟಿಯ ಒಡತೆಯಾಗಿದ್ದು ಹೇಗೆ ಅನ್ನೋದಕ್ಕೆ ಕಣ್ಮುಂದೆಯೇ ಉತ್ತರ ಸಿಗ್ತಾ ಇದೆ. ಯಾಕಂದ್ರೆ ಆಸ್ಪತ್ರೆ ಸೇರಿದಂತೆ ಹಲವು ಉದ್ಯಮಗಳಲ್ಲಿ ಮಾಧವಿ ಲತಾ ದಂಪತಿ ತೊಡಗಿಕೊಂಡಿದ್ದಾರೆ. ವಿವಿಧ ಕಂಪನಿಗಳಲ್ಲಿ ಹೂಡಿಕೆ, ಚಿನ್ನಾಭರಣ, ಶೇರ್ ವ್ಯಾಲ್ಯೂ ಇವೆಲ್ಲ ಸೇರಿ ಇಷ್ಟು ಆಸ್ತಿಯನ್ನ ಹೊಂದಿದ್ದಾರೆ. ಅಲ್ಲದೆ ಚಾರಿಟಿಯಲ್ಲೂ ಕೂಡ ದೊಡ್ಡ ಮೊತ್ತದ ಹಣವನ್ನ ಅವರು ವಿನಿಯೋಗಿಸಿದ್ದಾರೆ. ಆದ್ರೆ 40 ವರ್ಷದಿಂದ ಹೈದರಾಬಾದ್ ನಂತ ಸಿಟಿ ತಮ್ಮ ಕುಟುಂಬದ ವಶದಲ್ಲೇ ಇದ್ರೂ ಕೇವಲ 23 ಕೋಟಿಯನ್ನ ಓವೈಸಿ ತೋರಿಸಿದ್ದಾರೆ. ಇದು ಸಾಮಾಜಿಕ ಜಾಲತಾಣದಲ್ಲಿ ಹಲವು ಆಯಾಮಗಳಲ್ಲಿ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ. ಅಲ್ಲದೆ ಎಐಎಂಐಎಂ ಪಕ್ಷಕ್ಕೆ ಅವರೇ ಮುಖ್ಯಸ್ಥರಾಗಿದ್ದಾರೆ. ತಮ್ಮ ಸಮುದಾಯದ ಪ್ರಮುಖ ನಾಯಕ ಅವರೇ ಆಗಿರೋದ್ರಿಂದ ವಿವಿಧ ಮೂಲಗಳಿಂದ ಅವರಿಗೆ ಹಣ ಬಂದಿರೋ ಸಾಧ್ಯತೆಯೂ ಇರುತ್ತೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ.
ಆದರೆ ಎಲೆಕ್ಷನ್ ಕಮಿಷನ್ಗೆ ತಾವು ತೋರಿಸಿರುವ ಲೆಕ್ಕಕ್ಕೆ ಸೂಕ್ತ ದಾಖಲೆಗಳನ್ನ ನೀಡಿದ್ದಾರೆ ಎನ್ನಲಾಗಿದೆ. ಇನ್ನು ಇತ್ತೀಚೆಗಷ್ಟೇ ರಾಮನವಮಿ ಯಾತ್ರೆ ಸಂದರ್ಭದಲ್ಲಿ ಮಾಧವಿಲತಾ ಮಾಡಿದ್ದ ಒಂದು ಆಕ್ಷನ್ ದೊಡ್ಡ ಮಟ್ಟದ ಚರ್ಚೆಗಳಿಗೆ ದಾರಿ ಮಾಡಿಕೊಟ್ಟಿತ್ತು. ರಾಮ ಬಿಟ್ಟಂತೆ ಬಾಣ ಬಿಟ್ಟ ಆಕ್ಷನ್ ನಲ್ಲಿ ಗುರಿ ಮಸೀದಿ ಕಡೆಗಿತ್ತು ಅನ್ನೋದು ದೊಡ್ಡ ಚರ್ಚೆಗೆ ಕಾರಣವಾಗಿತ್ತು. ಅದಕ್ಕೆ ಮಾಧವಿಲತಾ ಕ್ಲಾರಿಟಿ ಕೊಟ್ಟಿದ್ದು ಈಗ ಹಳೆಯ ವಿಚಾರ. ಈಗ ಅದರ ಬೆನ್ನಲ್ಲೇ ಅವರ ಇನ್ನೊಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿ ದೊಡ್ಡ ಚರ್ಚೆಗೆ ದಾರಿ ಮಾಡಿಕೊಟ್ಟಿತ್ತು. ಆ ವಿಡಿಯೋದಲ್ಲಿ ಮಾಧವಿಲತಾ ನಾನು ಮಹಿಳೆಯೇ ಅಲ್ಲ ಅನ್ನೋದನ್ನ ಹೇಳಿದ್ರು. ಕೇವಲ ಅಷ್ಟು ಮಾತ್ರ ಕಂಟೆಂಟ್ ಇರೋ ವಿಡಿಯೋವನ್ನ ವಿಪಕ್ಷಗಳ ಬೆಂಬಲಿತ ಅಕೌಂಟ್ ನಿಂದ ಶೇರ್ ಮಾಡಲಾಗಿತ್ತು. ಈ ಮೂಲಕ ಅವರ ವರ್ಚಸ್ಸಿಗೆ ಧಕ್ಕೆ ತರುವ ಕೆಲಸ ಮಾಡಲಾಗಿತ್ತು. ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಇದಕ್ಕೆ ಆಕ್ಷೇಪ ಹೊರಹಾಕಿದ್ದ ಮಾಧವಿಲತಾ ಬೆಂಬಲಿಗರು ತನಿಖೆಗೆ ಆಗ್ರಹಿಸಿದ್ರು. ಮೊದಲಿಗೆ ಈ ವಿಡಿಯೋ ಡೀಪ್ ಫೇಕ್ ಇರಬಹುದು, ಮಾಧವಿಲತಾರ ಇಮೇಜ್ ಹಾಳು ಮಾಡೋ ಸಲುವಾಗಿ ಹರಿಬಿಟ್ಟಿರಬಹುದು ಅಂತ ಯೋಚಿಸಲಾಗಿತ್ತು. ಆದ್ರೆ ಈ ವಿಡಿಯೋದಲ್ಲಿ ಮಾತನಾಡಿರೋದು ಮಾಧವಿಲತಾ ಅನ್ನೋದು ಕನ್ಫರ್ಮ್ ಆಗಿದೆ. ಆದ್ರೆ ಅರ್ಧ ವಿಡಿಯೋ ಹಾಕೋ ಮೂಲಕ ಅವರ ಇಮೇಜ್ ಅನ್ನ ಹಾಳು ಮಾಡೋ ಯತ್ನ ನಡೆದಿದೆ ಅನ್ನೋದು ಕೂಡ ಸಾಬೀತಾಗಿದೆ. ವೈರಲ್ ಆಗಿರೋ ವಿಡಿಯೋದಲ್ಲಿ ಮಾಧವಿ ಅವರು ಸುದ್ದಿ ವಾಹಿನಿಯೊಂದಕ್ಕೆ ಸಂದರ್ಶನವನ್ನ ನೀಡ್ತಾ ಇರ್ತಾರೆ. ಮಹಿಳೆಯಾಗಿ ಪರಿಸ್ಥಿತಿಯನ್ನ ನಿಭಾಯಿಸ್ತಾ ಇರೋ ಬಗ್ಗೆ ವರದಿಗಾರರು ಪ್ರಶ್ನೆಯನ್ನ ಕೇಳ್ತಾರೆ. ಅದಕ್ಕೆ ಮಾಧವಿಲತಾ ನಾನು ಮಹಿಳೆಯೇ ಅಲ್ಲ ಅಂತ ಹೇಳ್ತಾರೆ. ಇದೇ ವಾಕ್ಯವನ್ನ ಕಟ್ ಮಾಡಿ ಮತ್ತೆ ಮತ್ತೆ ಪ್ಲೇ ಮಾಡಿ ವಿಡಿಯೋವನ್ನ ವೈರಲ್ ಮಾಡಲಾಗಿದೆ. ಆದ್ರೆ ಮೂಲ ಸಂದರ್ಶನದಲ್ಲಿ ಮಾಧವಿಲತಾ ತಾನು ಕೇವಲ ಮಹಿಳೆ ಅಲ್ಲ, ದೈವಿಕ ಸ್ತ್ರೀ ಶಕ್ತಿ ಅಂತ ಹೇಳ್ಕೊಂಡಿದ್ದಾರೆ. ಈ ಹೇಳಿಕೆ ಮೊದಲ ಭಾಗವನ್ನ ಮಾತ್ರ ಬೇರೆ ಅರ್ಥ ಬರೋ ರೀತಿಯಲ್ಲಿ ಹರಿಬಿಟ್ಟಿದ್ದಾರೆ ಅನ್ನೋ ಅಂಶ ಬಹಿರಂಗವಾಗಿದೆ. ಎಲೆಕ್ಷನ್ ಅಂದ್ಮೇಲೆ ಒಬ್ಬರ ಮೇಲೆ ಒಬ್ಬರು ವಾಗ್ದಾಳಿ ನಡೆಸೋದು, ಆರೋಪಿಸೋದು ಸಾಮಾನ್ಯವೇ. ಆದ್ರೆ ಈ ರೀತಿ ಒಬ್ಬ ಮಹಿಳೆ ಮೇಲೆ ಪರ್ಸನಲ್ ಅಟ್ಯಾಕ್ ಮಾಡೋದು ಸರಿಯಲ್ಲ ಅನ್ನೋ ನಿಟ್ಟಿನಲ್ಲಿ ಕೂಡ ಚರ್ಚೆಗಳಾಗ್ತಾ ಇವೆ. ಇನ್ನು ನಾವಾಗ್ಲೇ ಹೇಳಿದ ಹಾಗೆ ಕರ್ನಾಟಕದಲ್ಲಿ ಹಿಜಾಬ್ ವಿಚಾರ ಮತ್ತೆ ಸದ್ದು ಮಾಡಿದೆ ಅನ್ನೋದು ಹೌದು. ಮೊದಲ ಹಂತದ ವೋಟಿಂಗ್ ಸಂದರ್ಭದಲ್ಲಿ ಬುರ್ಕಾ ಹಾಕಿಕೊಂಡ ಮಹಿಳೆಯರಿಗೆ ವೋಟಿಂಗ್ ಅಲೋ ಮಾಡಿದ್ದು, ಕೇಸರಿ ಶಾಲು ಹೊದ್ದು ಬಂದವರನ್ನ ತಡೆದಿರೋ ಘಟನೆಗಳು ನಡೆದಿದೆ. ಇದು ಒಂದು ಪಕ್ಷದ ಪರ ಪ್ರಚಾರ ಮಾಡಿದಂತೆ ಆಗುತ್ತೆ. ನೀತಿ ಸಂಹಿತೆ ಉಲ್ಲಂಘನೆ ಅನ್ನೋ ನೆಪ ನೀಡಿ ಅವರನ್ನ ತಡೆಯಲಾಗಿದೆ. ಆದ್ರೆ ಬುರ್ಕಾ ಕೂಡ ಒಂದು ಪಕ್ಷದ ಪರ ಸಿಗ್ನಲ್ ಕೊಟ್ಟಂತೆ ಆಗೋದಿಲ್ವಾ ಅನ್ನೋದು ಹಲವರ ವಾದ. ಈ ಹಿಂದೆ ಹಿಜಾಬ್ ವಿಚಾರ ಮುನ್ನೆಲೆಗೆ ಬಂದಾಗ್ಲೂ ಕೆಲವರು ಇದೇ ವಿಚಾರವನ್ನ ಎತ್ತಿದ್ರು. ಅವಕಾಶ ಕೊಟ್ರೆ ಎಲ್ಲರಿಗೂ ಅವರವರ ಇಷ್ಟದ ವಸ್ತ್ರವನ್ನ ಧರಿಸೋದಕ್ಕೆ ಅವಕಾಶ ನೀಡಿ, ಇಲ್ಲ ಅಂದ್ರೆ ಯಾರಿಗೂ ಕೊಡಬೇಡಿ ಅಂತ ಕೆಲವರು ದನಿ ಏರಿಸಿದ್ರು. ಆದ್ರೆ ಈಗ ಮತ್ತೆ ಅದೇ ವಿಚಾರದಲ್ಲಿ ತಾರತಮ್ಯ ಆಗಿದ್ದು, ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಹಲವರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಒಟ್ನಲ್ಲಿ ಈ ಬಾರಿ ಚುನಾವಣೆ ಧರ್ಮದಂಗಲ್ ಅಲ್ಲ ಅನ್ನೋದು ನಿಜವೇ ಆದ್ರೂ ಕೆಲವೆಡೆ ಓಲೈಕೆ ವಿರುದ್ಧ ಜನರು ದನಿ ಎತ್ತಿರುವುದು ಸಾಬೀತಾಗ್ತಾ ಇದೆ. ಆದ್ರಿಂದ ಅಂತಿಮ ಫಲಿತಾಂಶ ಎಲ್ಲರಿಗೂ ಉತ್ತರ ನೀಡಲಿದೆ ಅನ್ನೋದು ಜನರ ನಿರೀಕ್ಷೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.